ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗಿರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂದರೆ ಸಾಯಿಬಾಬಾ ಪೂಜೆ ಮತ್ತು ಶುಕ್ರವಾರದ ಪೂಜೆ. ಆದರೆ ಭಾಳ ಲೇಟಾಗಿ ಅಪ್ಲೋಡ್ ಅಂತೀನಿ. ಮತ್ತು ನಾಳೆ ಗುರುವಾರ ಬಂತು. ಇದು 4ನೇ ವಾರ ಸಾಯಿಬಾಬಾ ಪೂಜೆ. ಇನ್ನೂ 5 ವಾರ ಸಾಯಿಬಾಬಾ ಪೂಜೆ. ಒಟ್ಟು 9 ವಾರ ಸಾಯಿಬಾಬಾ ಪೂಜೆ ಮಾಡಬೇಕು ನಾವು. ಮತ್ತು ಮನೆಯೊಳಗೆ ಪೂಜೆ ಮುಗಿಸ್ಕೊಂಡು ನಾನು ಸಾಯಿಬಾಬಾ ಗುಡಿಗೆ ಹೋದೆ. ಸಾಯಿಬಾಬಾ ಗುಡಿ ಒಳಗೆ ಕೆಳಗೆ ಏನಿರುತ್ತೆ ಧ್ಯಾನ ಮಂದಿರ ಐತಿ. ಈ ಧ್ಯಾನ ಮಂದಿರ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಒಂದು 5 ಮಿನಿಟ್ಸ್ ಕಣ್ಣು ಮುಚ್ಕೊಂಡು ಕುಂತ್ಬಿಟ್ರೆ ಸಾಕು, ಭಾಳ ಮೈಂಡ್ ಪೀಸ್ ಆಗುತ್ತೆ. ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನನಗೆ ಅದು ಸಾಯಿಬಾಬಾ ಅಂದ ಧ್ಯಾನ ಮಂದಿರ. ಇವತ್ತಿಂದ ಸಾಯಿಬಾಬಾ ಗುಡಿದಿದ್ದ ಅಲಂಕಾರ ಹಿಂಗಿತ್ತು. ಮತ್ತು ಮನೆಗೆ ಬಂದೆ. ನಾನು ನಮ್ಮ ಮನೆಯವರು ಒಂದೆರಡು ಸೆಲ್ಫಿ ತಕ್ಕೊಂಡು. ಸೊ ಇದು ಗುರುವಾರದ ಡೇ ಲಾಗ್ ಇಷ್ಟ ಇತ್ತು. ಮತ್ತು ಆಮೇಲೆ ನೆಕ್ಸ್ಟ್ ಶುಕ್ರವಾರದ್ದು ನಾನು ಲಾಗ್ನು ಇದ್ರೊಳಗೆ ಕಂಟಿನ್ಯೂ ಮಾಡೀನಿ. ಮತ್ತು ನಾನು ಮಮ್ಮಿ ಮನೆಗೆ ಬಂದೆ. ಮಮ್ಮಿ ಮನೆಯೊಳಗೆ ತಂಗಿ ಎಲ್ಲ ರೆಡಿ ಮಾಡಿಟ್ಟಿದ್ಲು ಪೂಜೆದ್ದು. ಸೀರೆ ಗಿರಿ ಎಲ್ಲ ಉಡಿಸಿ ನಾನು ಬರೀ ಬಂದು ಪೂಜೆ ಮಾಡಿದೆ, ಆರತಿ ಮಾಡಿದೆ. ಆಮೇಲೆ ಮುತ್ತೈದರನ್ನ ಕರೆದು ಉಡಿ ತುಂಬಿದೆ. ನಮ್ಮ ತಂಗಿ ಮಾರ್ನಿಂಗ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ಲು. ಭಾಳ ಹೆಲ್ಪ್ ಆಯ್ತು ನಂಗೆ. ಆಕಿ ಇವತ್ತು ರೆಡಿ ಮಾಡಿ ಇಟ್ಟಿದ್ದೆ. ಆಕಿ ಹೆಂಗೆ ರೆಡಿ ಮಾಡ್ಯಾಳ ಇವತ್ತು ಅಂಥೇಳಿ ನೋಡ್ರಿ. ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಬೆಳಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ, ಅನುದೀನ ಗುರುವಿನ ಅನುರಾಗ ಭಕ್ತಿ. ಹಿಂಗ್ ಮಾಡು ಹಿಂಗೆ ಮಾಡ್ಕೋಬೇಕು. ಹಿಂಗೆ ಮಾಡಿ ನೋಡಿಲ್ಲ, ಹಿಂಗೆ ಮಾಡ್ಕೊ. ಮತ್ತು ಸಾಯಂಕಾಲ ಎಲ್ಲರಿಗೂ ಮನೆಗೆ ಕರೆದು ಮುತ್ತೈದರಿಗೆಲ್ಲ ಉಡಿ ತುಂಬಿದ್ವಿ.
ಗುರುವಾರ ಮತ್ತು ಶುಕ್ರವಾರದ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲ.